ಶಿಕಾರಿಪುರ ತಾಲೂಕಿನ ಜೀವನಾಡಿ ಆಗಿರ್ತಕ್ಕಂಥ ಅಂಜನಾಪುರ ಮತ್ತು ಅಂಬ್ಲಿಗೋಳ ಎರಡು ಜಲಾಶಯಗಳಲ್ಲಿ ಇವತ್ತು ಬಾಗಿನ ಅರ್ಪಿಸಿ ಗಂಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ಕೂಡ ಇಬ್ಬರು ಜೊತೆಗೂಡಿ ಬಾಗಿನ ಅರ್ಪಿಸಿದ್ದೇವೆ. ಇವತ್ತು ತುಂಬ ಸಂತೋಷ ಆಗಿದೆ. ಯಾಕೆಂತ ಹೇಳಿದ್ರೆ ಕಳೆದ ವರ್ಷದಲ್ಲಿ ಭೀಕರ ಬರಗಾಲ, ಈಗ ಅಲ್ಪ ಸ್ವಲ್ಪ ಮಳೆಯಾಗಿ ಇವತ್ತು ಕೆರೆ ಕಟ್ಟೆಗಳು ತುಂಬಿದೆ. ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಕಾಲಕ್ಕೆ ಸಂಪೂರ್ಣ ಮಳೆಯಾಗಿ ರೈತರು ಉತ್ತಮ ಬೆಳೆಯನ್ನು ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು, ರೈತರು ನೆಮ್ಮದಿಯಿಂದ ಇರಬೇಕು. ಅದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸಂಪೂರ್ಣ ಅದು ಕಾಪಿ ನೋಡಿಲ್ಲ, ಜಿಯೋ ನೋಡಿಲ್ಲ, ಆದರೆ ನಾನು ಸ್ವಾಗತ ಮಾಡ್ತೇನೆ. ಅದರ ಜೊತೆಗೆ ಇದು ಸರ್ಕಾರ ಮಟ್ಟದಲ್ಲೂ ಕೂಡ ಇವತ್ತು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಹಾಗೆ ಇವರಿನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಉದ್ಯೋಗ ಅವಕಾಶ ಸರ್ಕಾರ ಮಟ್ಟದಲ್ಲೂ ಕೂಡ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಲ್ಲೂ ಸಹ 371J ಅಲ್ಲೂ ಕೂಡ 30,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಹಾಗೆ ಖಾಲಿ ಉಳಿದುಕೊಂಡಿರ್ತಕ್ಕಂಥದ್ದು. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ. ನೋಡಿ, ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ನಿನ್ನೆ ಮೊನ್ನೆ ಕಳೆದ 2-3 ದಿನಗಳಿಂದ ಅಧಿವೇಶನದಲ್ಲಿ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಹೊಡೆದು ಈಗಾಗಲೇ ನಾವು ಪತ್ರಿಕೆಗಳೆಲ್ಲ ನೋಡಿದ್ದೇವೆ. ಇಡಿ ಅವರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನು ಬಳಸಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ನಾವು ಕೇಳ್ತಾ ಇದ್ದೇವೆ. ಅದೇನಾದರೂ ರುಜುವಾತಾದರೆ ಅಕ್ಷಮ್ಯ ಅಪರಾಧ. ಒಂದು ಕಡೆ ಲೂಟಿ ಹೊಡೆದಿರತಕ್ಕಂಥದ್ದು, ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಸರ್ಕಾರ ಬಂದು 14 ತಿಂಗಳಲ್ಲಿ ಮೊದಲ ಬಾರಿಗೆ ಒಂದು ರೀತಿ ಗಂಡಾಂತರಕ್ಕೆ ಸಿಲುಕಿ ಹಾಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 5 ವರ್ಷಗಳ ಕಾಲ ಅಂದರೆ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸಿದ್ರು, ಯಾವುದೇ ಒಂದು ಸಮಸ್ಯೆ ಇಲ್ಲದೇನೆ. ಆದರೆ ಇಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೂ ಸಹ ಸರ್ಕಾರ ಬಂದು 14 ತಿಂಗಳಲ್ಲಿ ಈ ರೀತಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ನಡೆದಿರ್ತಕ್ಕಂಥದ್ದು. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ, ಇವತ್ತೇನು ಸೈಟ್ ಸ್ಕ್ಯಾಂಡಲ್, ಇವತ್ತು ನಿವೇಶನ ಹಗರಣ ಇವತ್ತೇನಾಗಿದೆ. ಮೂಡ ಹಗರಣದಲ್ಲೂ ಕೂಡ 2 ಅಂಶಗಳನ್ನು ತಾವು ಗಮನಿಸಬೇಕು. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಕಳೆದ 14 ತಿಂಗಳಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಖುಷಿ ಬಂದಂತೆ ಆ ನಿವೇಶನವನ್ನು ಹಂಚಿದ್ದಾರೆ. ಅದರ ಮುಖೇನ ಮೈಸೂರಿನ ಮೂಡ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸಾವಿರಾರು ಕೋಟಿ ನಷ್ಟ ಆಗಿದೆ. ಈ ವಿಚಾರವನ್ನು ಸಹ ನಾವು ಸದನದ ಹೊರಗೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ. ಸದನದ ಒಳಗಡೆನೂ ಸಹ 2 ಮನೆಗಳಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ. ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿರೋದ್ರಿಂದ ಮುಖ್ಯಮಂತ್ರಿಗಳು ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಮತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡೋರಿದ್ದೇವೆ. ನೋಡಿ, SIT ಬಗ್ಗೆ ಏನ್ರಿ ಅಲ್ಲರಿ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಒಂದು ಹಗರಣದಲ್ಲಿ ಭಾಗಿಯಾದಾಗ ಯಾವ SIT ಯಾವ ಅಧಿಕಾರಿಗಳು ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆ ನೋಡಿಲ್ಲ ಅವ್ರು ಯಾವ ಚಂದ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದಲ್ಲಿ SIT ಸ್ಥಾಪನೆ ಯಾವಾಗ ಚಂದ್ರಶೇಖರ್ ಅವರು ಮೇ 26ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿಂದ 2 ತಿಂಗಳುಗಳು SIT ತನಿಖೆ ಮಾಡ್ತಾನೆ ಇದೆ. ಕನಿಷ್ಠ ಪಕ್ಷ ನೋಟಿಸ್ ಕೊಟ್ಟು ನಾಗೇಂದ್ರ ಅವ್ರನ್ನ ಕರೆಸ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂದ್ರೆ ಸರ್ಕಾರದ ವ್ಯವಸ್ಥೆ. ನಿನ್ನೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ್ರು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ. ಅಂದ್ರೆ
ಅವ್ರಿಗೆ ಖುಷಿ ಬಂದಂತೆ ತನಿಖೆ ಮಾಡಿದ್ರೆ ಇದು ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋದಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಷ್ಠ ಪಂಗಡಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮೈಸೂರಿನಲ್ಲಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಗ್ರಾಹಕರ ನಿವೇಶನ ಬೇಕು ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ ಅಪ್ಲಿಕೇಶನ್ಸ್ಗಳು. ಇದನ್ನು ಬಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ನಿವೇಶನಗಳನ್ನ ಅಲಾಟ್ ಆಗ್ತದೆ, ನಮ್ಮ ಸರ್ಕಾರ ಇದ್ದಾಗ ಅಲಾಟ್ ಆಗಿದೆ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ಆದರೆ ಅಲ್ಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಂವಿಧಾನಾತ್ಮಕ ಪದವಿಯನ್ನ ಇತ್ತು, ವಿರೋಧ ಪಕ್ಷದ ನಾಯಕರಿದ್ರು, ಅದನ್ನು ಕೂಡ ಮರೆಯಬಾರದು. ಹಾಗಾಗಿ ಇವೆಲ್ಲ ಹಗರಣಗಳು ಇವತ್ತು ರಾಜ್ಯದ ಜನತೆ ಕೂಡ ಮಾತನಾಡ್ತಾ ಇದ್ದಾರೆ. ಗಂಭೀರವಾಗಿರ್ತಕ್ಕಂಥ ವಿಚಾರ. ನಾನು ಆಗಲೇ ಹೇಳಿದಾಗೆ ಮೊದಲ ಬಾರಿಗೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಹಗರಣದ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗಡೆನೂ ಕೂಡ ನಾವು ಹೋರಾಟವನ್ನು ಮಾಡಿದ್ವಿ, ಸದನದ ಒಳಗಡೆನೂ ಸಹ ಈ ವಿಚಾರವನ್ನು ನಾವು ಕೈಗೆತ್ತಿಕೊಳ್ತೇವೆ. ನೋಡಿ, ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ತಾವು ಗಮನಿಸಿದ್ದೀರಿ. ಉಪಮುಖ್ಯಮಂತ್ರಿಗಳಂತೂ ಕ್ಲೀನ್ ಚಿಟ್ಟೆ ಕೊಟ್ಬಿಟ್ಟಿದ್ದಾರೆ. ಅದು ನಾನು ಮೊನ್ನೆ ಸದನದಲ್ಲೂ ಕೂಡ ನನ್ನ ಮಾತನಾಡ್ತಾ ಹೇಳಿದೆ, ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಒಂದ್ ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ನನ್ನ ಗಮನಕ್ಕೆ ಬಂದಿಲ್ಲ ಅಂತೇಳಿ. ಅವರೇ ಸ್ವತಃ ಹಣಕಾಸಿನ ಸಚಿವರು, ಹಣಕಾಸಿನ ಸಚಿವಾಲಯದ ಕನ್ಕರೆನ್ಸ್ ಇಲ್ದೇನೆ, ಅಪ್ರೂವಲ್ ಇಲ್ದೇನೆ ಇವತ್ತು 100 ಕೋಟಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBIಗೆ ಪತ್ರ ಬರೀತಾರೆ ಇದನ್ನ ತಾವು ತನಿಖೆ ಮಾಡಬೇಕು ಅಂತೇಳಿ, ತರಾತುರಿಯಲ್ಲಿ ರಾಜ್ಯ ಸರ್ಕಾರ SIT ಫಾರ್ಮ್ ಮಾಡಿರ್ತಕ್ಕಂಥದ್ದು, ವಾಲಂಟಿಯರ್ ಆಗಿ ಮಾಡಿಲ್ಲ. ಪಾಪ ಪುಣ್ಯಾತ್ಮ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಡೆತ್ ನೋಟ್ ಸಿಕ್ತು. ಆ ಡೆತ್ ನೋಟ್ ಇವತ್ತು ಹೊರಗೆ ಬರಲಿಲ್ಲ ಅಂತ ಹೇಳಿದ್ರೆ ಇದು ಸ್ಕ್ಯಾಂಡ್ಲೇ ಅಲ್ಲ, ಹಾಗೆ ಮುಚ್ಚಾಕ್ತಾ ಇದ್ರು. ಹಾಗಾಗಿ ಇವತ್ತು ಯಾರ್ಯಾರಿಗೆ ಇಡಿ ತನಿಖೆ ಕರೀತಾ ಇದ್ದಾರೆ ಎಲ್ಲವೂ ಕೂಡ ನ್ಯಾಯಬದ್ಧವಾಗಿ ಆಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನೋಡೋಣ ಬರೋದ್ರಲ್ಲಿ ಯಾವ್ದು ಖರ್ಚಾಗ್ತದೆ. ನೋಡಿ, ಬಿಜೆಪಿ ಸರ್ಕಾರ ಇದ್ದಾಗ ತಮ್ಮ ಶ್ರೀಮತಿಯವರಿಗೆ ನಿವೇಶನ ಸಿಕ್ಕಿದೆ ಅಂತಕ್ಕಂಥ ಸತ್ಯ. ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಸಂದರ್ಭದಲ್ಲಿ ಇವತ್ತು ಎಲ್ಲೋ 3 ಎಕರೆ 16 ಗುಂಟೆ ಅದಕ್ಕೆ ಬೆಲೆ ಎಷ್ಟು ಬಾಳ್ತದೆ ಅಂತ ಹೇಳಿದ್ರೆ ಕೇವಲ ಅವತ್ತಿನ ಸಂದರ್ಭದಲ್ಲಿ 1 ಕೋಟಿ 2 ಕೋಟಿ ಬೆಲೆ ಬಾಳ್ತಾ ಇತ್ತು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಳೋದಾದ್ರೆ 5 ರಿಂದ 6 ಕೋಟಿ ಬೆಲೆ ಬಾಳ್ತದೆ. ಆದರೆ ಇವ್ರಿಗೆ ನಿವೇಶನ ಸಿಕ್ಕಿದೆ, ಇವತ್ತಿನ ಬೆಲೆ ಇವತ್ತು ಸುಮಾರು 25 ರಿಂದ 30 ಕೋಟಿ. ಮಾಜಿ ಮುಖ್ಯಮಂತ್ರಿಗಳು ಅವತ್ತು 2020ರಲ್ಲಿ ಇವರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಧರ್ಮಪತ್ನಿಗೆ ಎಲ್ಲೋ ಸಿಗ್ಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ನೆಲಮಂಗಲದಲ್ಲಿ ಕೊಡ್ತಕ್ಕಂಥ ನಿವೇಶನ ತಗೊಂಡ್ಬಂದು ಕೋರಮಂಗಲ ಜಯನಗರದಲ್ಲಿ ಬೆಂಗಳೂರಲ್ಲಿ ಕೊಟ್ಟಿರೋದು ಬಹಳ ಸಂತೋಷದಿಂದ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ವ? ಹಾಗಾದ್ರೆ ಗೊತ್ತಿದ್ದು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಲಾಭವನ್ನ ಪಡೆದುಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ. ಬೆಂಗಳೂರಿನಲ್ಲಿ GT ಮಾಲ್ನಲ್ಲಿ ಒಬ್ಬ ರೈತನಿಗೆ ಒಳಗಡೆ ಬಿಡೋದಿಲ್ಲ, ಹಿಂದೆನೂ ಕೂಡ ಈ ರೀತಿ ಘಟನೆಗಳು ನಡೆದಿತ್ತು. ರೈತ ಮೆಟ್ರೋನಲ್ಲಿ ಕೂಡ ಆಗಿತ್ತು. ನಾನು ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರನ ದೂಷಿಸಕ್ಕೆ ಹೋಗೋದಿಲ್ಲ. ಆದರೆ ಮಾಲ್ ಇರ್ಬೋದು, ಮೆಟ್ರೋ ಇರ್ಬೋದು, ಯಾವುದೇ ಇರ್ಬೋದು, ರೈತ ಈ ದೇಶದ ಬೆನ್ನೆಲುಬು. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಒಬ್ಬ ಕೋಟ್ಯಾಧಿಪತಿಗೆ ಏನು ಗೌರವ ಸಿಗ್ತದೋ ಒಬ್ಬ ಸಾಮಾನ್ಯ ರೈತನಿಗೂ ಕೂಡ ಆ ಗೌರವ ಸಿಗಬೇಕು. ಇದೇನು ಮಾಲ್ನಲ್ಲಿ ಘಟನೆ ನಡೆದಿದೆ, ಇದು ಖಂಡಿತ ಅಕ್ಷಮ್ಯ ಅಪರಾಧ. ಇದು ಪುನರಾವರ್ತನೆ ಆಗಬಾರ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಕ್ತ ನಿರ್ದೇಶನ ನೀಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.